ತುಮಕೂರು ಜಿಲ್ಲೆಯ ಜನತೆಯ ಋಣ ತೀರಿಸಲು ಶ್ರಮಿಸುವೆ ಸಂಸದ ವಿ ಸೋಮಣ್ಣ. ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿ ನಡೆಯುತ್ತಿದ್ದು, ತಾವೆಲ್ಲರೂ ನನ್ನನ್ನು ಗೆಲ್ಲಿಸಿದ್ದಕ್ಕೆ ಅದರ ಋಣವನ್ನು ತೀರಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದರು. ತಾಲೂಕಿನ ನಿಟ್ಟೂರು ಮೈಸೂರು ರಸ್ತೆಯ ಪುರ ಸಮೀಪದ 33 ಕೋಟಿ ವೆಚ್ಚದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿಗಳು ನಡೆಯುತ್ತಿದ್ದು, ತಾವು ನೀಡಿದಂತಹ 27,000 ಮತದಾನದ ಲೀಡ್ನಲ್ಲಿ ಗೆಲ್ಲಿಸಿದ್ದೀರಾ. ಅದರ ಋಣವನ್ನು ತೀರಿಸುವ ಭಾರ ನನ್ನ ಮೇಲಿದೆ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನಗೆ ಅವಕಾಶ ನೀಡಿದ ಪರಿಣಾಮವಾಗಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲು ಅನುಕೂಲವಾಗಿದೆ. 127 ಕೋಟಿ ಕೇಂದ್ರ ಸರ್ಕಾರದಿಂದ ಗುಬ್ಬಿ NH 206 ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಬಿಡುಗಡೆ ಮಾಡುತ್ತಿದ್ದು, ಇದರಿಂದ ಇಡೀ ಗುಬ್ಬಿ ಪಟ್ಟಣ ಸೇರಿದಂತೆ ತಾಲೂಕು ಸಹ ಅಭಿವೃದ್ಧಿಯಾಗುತ್ತದೆ. ದೇಶದಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿಯನ್ನು ಗುಬ್ಬಿ ತಾಲೂಕಿಗೆ ನೀಡಲಾಗಿದ್ದು, ರೈಲ್ವೆ ಅಂಡರ್ ಪಾಸ್, ರೈಲ್ವೆ ಮೇಲ್ಸೇತುವೆ ಸೇರಿದಂತೆ 15 ಕಾಮಗಾರಿಗಳು ಚಾಲನೆಯಲ್ಲಿವೆ ಎಂದು ತಿಳಿಸಿದರು. ಇನ್ನು ಚಿಕ್ಕಮಗಳೂರು ಬೆಂಗಳೂರು ರೈಲನ್ನು ಸಹ ನಿಟ್ಟೂರಿನಲ್ಲಿ ನಿಲ್ಲಿಸುವುದಕ್ಕೂ ಸಹ ಚಾಲನೆ ನೀಡಲಾಗುತ್ತಿದೆ ಎಂದು ಅವರು ಬಯಲು ಮುಕ್ತ ಶೌಚಾಲಯ, ಶುದ್ಧ ಕುಡಿಯುವ ನೀರಿಗೆ ನಮ್ಮ ಕೇಂದ್ರ ಸರ್ಕಾರವು ಅತ್ಯಂತ ಹೆಚ್ಚಿನ ಒಲವು ತೋರಿದ್ದು, ಪ್ರತಿ ಗ್ರಾಮದಲ್ಲಿಯೂ ಸಹ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನಮಗೆ ಕೆಲಸ ಮುಖ್ಯವೇ ಹೊರತು ಯಾವುದೇ ರಾಜಕೀಯವಿಲ್ಲ. ನಾನು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಹೊರತು ರಾಜಕೀಯವಲ್ಲ ಎಂದು ತಿಳಿಸಿದರು. ತಾಯಿಯರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು, ಶೌಚಾಲಯಗಳನ್ನು ಕಟ್ಟಿಸ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ನೆರವನ್ನು ನೀಡತಕ್ಕಂಥ ಈ 3 ಕೆಲಸಗಳಿಗೆ ಆದ್ಯತೆ ಕೊಡುವುದು ಮುಖ್ಯ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಏನಿದೆ, ಚಿಂತನೆ ಏನಿದೆ, ಅದನ್ನು ಈಡೇರಿಸತಕ್ಕಂಥದ್ದಕ್ಕೆ ನಾವು ನನ್ನದೇ ಆದಂತಹ ದೂರದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ನೋಡ್ತಾರೆ ಅನ್ನಿಸು. ಇಂಥ ಒಳ್ಳೆ ಪ್ರಾಜೆಕ್ಟ್ ಅನ್ನ ಎಲ್ಲ ಒಂದು ಕಡೆ ನಿಲ್ಲಿಸಿ ಅನಾನುಕೂಲವಾಗಿ ಯಾರಿಗೂ ಅನುಕೂಲ ಆಗಿಲ್ಲ ಅನ್ನೋ ನೋವಾಗಿ ಕಾಣ್ತಾ ಇತ್ತು. ನಿನ್ನೆ ಇಲ್ಲಿಯ ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯಿತಿಯ ಪ್ರಭು ಅವರಿಗೆ ಅವರು ಕೂಡ ನೋಡಿದ್ಮೇಲೆ ಎಲ್ಲವನ್ನೂ ಕೂಡ ಕೈಗೆತ್ತಿಕೊಳ್ಳತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಕೇವಲ 2 ತಿಂಗಳಲ್ಲಿ 2 ರಿಂದ 3 ತಿಂಗಳಲ್ಲಿ